ಭ್ರಷ್ಟಾಚಾರ, ಬಂಡತನ, ಸಮರ್ಥನೆಯೇ ಸಿದ್ದರಾಮಯ್ಯನ ಸರ್ಕಾರದ ಸಾಧನೆ. ನಾನಿವತ್ತು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇವರು ಕಳೆದ 2 ವರ್ಷದ ಹಿಂದೆ ನಾವು ಉಚಿತ ಭಾಗ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಚೆನ್ನಾಗಿ ಸುಭದ್ರವಾಗಿ ಸೆಟ್ಲ್ ಆಗೋದ್ರು. ಅದಕ್ಕೆ ತಕ್ಕಂತೆ ನಮ್ಮ ಕನ್ನಡಿಗರು ಕೂಡ 136ಕ್ಕೂ ಹೆಚ್ಚಿನ ಸೀಟ್ಗಳನ್ನು ಕೊಟ್ಟರು. ತನ್ಮುಖೇನ ಸುಭದ್ರವಾದ ಒಂದು ಸರ್ಕಾರಕ್ಕೆ ಬುನಾದಿಯನ್ನು ಹಾಕೊಟ್ರು. ಇವತ್ತು ಬೆಂಗಳೂರು ಸಿಟಿ ಗ್ರೇಟರ್ ಬೆಂಗಳೂರು ಆಗೋದ್ರ ಬದಲು ವಾಟರ್ ಬೆಂಗಳೂರು ಆಗಿದೆ ಅಲ್ರಿ. ರಾಜ ಕಾಲುವೆಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ. ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಹೇಳ್ತಾರೆ, BBMP ಅಧಿಕಾರಿ ಹೇಳ್ತಾರೆ, ಇದು ಅನಿರೀಕ್ಷಿತವಾದ ಮಳೆ ಅಂತೆ. ಅಲ್ಲಪ್ಪ, ನಿಮಗೆ ಸಂಬಳ ಕೊಟ್ಟು ನಿಮಗೆ 1.5 ಲಕ್ಷ 2 ಲಕ್ಷ ಒಬ್ಬೊಬ್ಬ BBMP ಇಂಜಿನಿಯರ್ಗೆ ಸಂಬಳ ನಿಮ್ಮನ್ನೆಲ್ಲ ಕೊಟ್ಟಿಟ್ಟಿರೋದೇನಕ್ಕೆ? ಮಳೆ ಯಾವಾಗಾದ್ರೂ ನಿಮಗೆ SMS ಅಥವಾ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬಿಟ್ಟು ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬೇಕೇನ್ರಿ? ಏನ್ರಿ ಉತ್ತರ ಕೊಡ್ತೀರಾ ನೀವು? ಹಾರಿಕೆ ಉತ್ತರಗಳನ್ನ ಬೇಕಾಗದೇ ಇರೋವಂಥದ್ದು. ಮಳೆ ಬರೋದಕ್ಕೆ ಮುಂಚೆ ನೋಡಬೇಕಾಗಿತ್ತು. ಎಲ್ಲ ಸರ್ಕಾರಗಳಲ್ಲೂ ಅವಾಂತರಗಳಾಗುತ್ತೆ, ಆದರೆ ಈ ಮಟ್ಟಿಗಿನ ಅವಾಂತರ ಆಗಿರಲಿಲ್ಲ. JCBಯಲ್ಲಿ ತಗೊಂಬಂದು ಬಸ್ನ ಮುಂದೆ ತಳ್ಳಿ ಅದರಲ್ಲಿರೋ ಪ್ಯಾಸೆಂಜರ್ಗಳನ್ನ ಕೆಳಗಡೆ ಇಳಿಸುವಂಥ ಸ್ಥಿತಿ ನೀವು ನಿರ್ಮಾಣ ಮಾಡಿದ್ದೀರಾ. ಅಂದರೆ ಹೆಣ್ಮಕ್ಳು 500 ಕೋಟಿ ಹೆಣ್ಮಕ್ಳನ್ನ ನಾವು ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿಸಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ಇವತ್ತು. ಅದಕ್ಕೆ ನಿಮ್ಮ ಬಸ್ಗಳು ಎಲ್ಲಂದ್ರಲ್ಲಿ ಕೆಟ್ಟಿ ನಿಂತ್ಕೊಳ್ತಾ ಇರೋದು. ಎಲ್ಲ ಸರ್ಕಾರಗಳು ಸಾಲವನ್ನು ಕೂಡ ಮಾಡ್ತವೆ, ಅದಕ್ಕೆ ತಕ್ಕಂಗೆ ಅಭಿವೃದ್ಧಿಯನ್ನು ಕೂಡ ಮಾಡಿರ್ತವೆ. ನೀವೆಲ್ಲೂ ಒಂದೇ ಒಂದು ಶಂಕುಸ್ಥಾಪನೆ ಮಾಡಿರಿಲ್ವಲ್ರಿ? ಎಲ್ಲೂ ಒಂದು ಶಂಕುಸ್ಥಾಪನೆ ಮಾಡಿಲ್ಲ 2 ವರ್ಷದಿಂದ. ಬರೀ ನಾನು ಗೃಹಲಕ್ಷ್ಮಿ ಕೊಟ್ಟೆ, ಗೃಹ ಜ್ಯೋತಿ ಕೊಟ್ಟೆ, ಯುವ ನಿಧಿ ಕೊಟ್ಟೆ, ಬಸ್ ಫ್ರೀ ಬಿಟ್ಟೆ, ಇದನ್ನೇ ಹೇಳ್ಕೊಂಡು ತಿರ್ಗಾಡಿದಂಥ ನೀವು ಇವತ್ತು ವಾಟರ್ ಬಿಲ್ ಜಾಸ್ತಿ ಮಾಡಿದ್ದೀರಾ, KEB ಬಿಲ್ ಜಾಸ್ತಿ ಮಾಡಿದ್ದೀರಾ, ಕಸಕ್ಕೆ 100 ರೂಪಾಯಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ಬೆಂಗಳೂರಿನಲ್ಲಿ. ಇವತ್ತು ಗೃಹಲಕ್ಷ್ಮಿ ಹಣದಿಂದ ಯಾರ್ಯಾರೋ ಬೋರ್ವೆಲ್ ಹಾಕಿದ್ರು ಅಂತ ಹೇಳ್ತಿರಲ್ರಿ. ನೀವು ಕೊಡೋಂಥ ಗೃಹಲಕ್ಷ್ಮಿ ಹಣದಿಂದ ಒಂದೇ ಒಂದು ಬೋರ್ವೆಲ್ ಅಲ್ಲ ರೀ, 10 ಫುಟ್ ಬೋರ್ವೆಲ್ನ ಕೊರ್ಸೋದಕ್ಕೂ ಸಾಧ್ಯ ಇಲ್ಲ ಕಣ್ರಿ. ಯಾಕ್ರಿ ಜನಗಳಿಗೆ ಈ ಥರ ಸುಳ್ಳು ಹೇಳಿ ಜನಗಳನ್ನ ಯಾಮಾರಿಸ್ತೀರಾ? ಇವತ್ತು ಬಡವ್ರ ಕಷ್ಟ ನಿಮಗೆ ಗೊತ್ತೇನ್ರಿ ಸಿದ್ದರಾಮಯ್ಯನವರೇ? ಐಷಾರಾಮಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಕಾರಲ್ಲಿ ಓಡಾಡೋಂಥ ನೀವು ಇವತ್ತು ಬಡವರ ಕಷ್ಟ ನಿಮಗೆ ಗೊತ್ತಿದೆಯೇನ್ರಿ? ಬಡವರ ದವಡೆ ಮುರಿದಂಥ ಸರ್ಕಾರ ಕಣ್ರಿ ನಿಮ್ಮದು. ಇವತ್ತು ಯಾವುದೇ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಹೋಗಿ 25ರಿಂದ 30% ಅಷ್ಟು ಫೀಸ್ಗಳನ್ನು ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಶಾಲಾ ಮಕ್ಕಳಿಗೆ ಇವಾಗ ಕಾಲೇಜ್ ಓಪನ್ ಆಗ್ತಾ ಇದೆ, ಇನ್ನೂ ನೀವು ಪಾಸ್ಗೋಸ್ಕರ ಮಕ್ಕಳಿಗೆ ಅಪಾಪಿಸುವಂಥ ಸಂದರ್ಭ ಎದುರಾಗಿದೆ. ಖಾಸಗಿ ಕಾಲೇಜುಗಳೆಲ್ಲ ಓಪನ್ ಆಗೋಗಿದ್ದಾವೆ, ಆದರೆ ನೀವು ಇನ್ನೂ ಪಾಸ್ ಡಿಕ್ಲೇರ್ ಮಾಡಿಲ್ಲ. ಕೆರೆಗೋಡಲ್ಲಿ ಒಂದು ಭಾಗವಧ್ವಜ ಆರ್ಸಕ್ಕೆ ಬಿಡದೇ ಇದ್ದಿದೆ ನಿಮ್ಮದು ಸಾಧನೆ. ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಗಣೇಶೋತ್ಸವವನ್ನು ಮಾಡಲಿಕ್ಕೆ ಬಿಡಲಿಲ್ಲ, ಅದು ನಿಮ್ಮ ಸಾಧನೆ. ಯಾರು ಗಣೇಶನನ್ನು ಕೂರಿಸಿದ್ರಲ್ಲ, ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅವರ ಮೇಲೆ ಕೇಸ್ ಹಾಕಿದ್ದು ನಿಮ್ಮ ಸಾಧನೆ. ಮೈಸೂರಿನ ಉದಯಗಿರಿಯಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸಿ ಸ್ಟೇಷನ್ ಮೇಲೆ ದಾಳಿ ಆಗಂಗೆ ಮಾಡಿದ್ರಲ್ಲ, ಅದು ನಿಮ್ಮ ಸಾಧನೆ. ಇದಾದ ಮೇಲೆ ಯಾರ್ಯಾರು ಕಿಡಿಗೇಡಿಗಳಿದ್ರಲ್ಲ ಅವರದೆಲ್ಲರದ್ದು ಕೇಸ್ಗಳನ್ನು ವಾಪಸ್ ತಗೊಂಡು ಇವತ್ತು ಸುಹಾಸ್ ಶೆಟ್ಟಿಯ ಹತ್ಯೆಗೆ ಕಾರಣೀಭೂತವಾಗಿದ್ದು ನಿಮ್ಮ ಸಾಧನೆ. ಅದನ್ನು ಬಿಡಿ ಹೋಗ್ಲಿ, ಅದೆಲ್ಲ ಪಾಪ ಹಿಂದೂಗಳ ಕರ್ಮ ಅನುಭವಿಸ್ತಾರೆ. ಯಾಕೆಂದರೆ ಜಾತಿ, ಭಾಷೆ ಮತ್ತು ಸಂಪ್ರದಾಯ ಇದರಲ್ಲಿ ಇದು ಉಚಿತ ಭಾಗ್ಯಗಳಿಗೆ ಮಾರು ಹೋಗಿರುವಂಥ ಹಿಂದೂಗಳು ಇವತ್ತು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. SC/ST ಅಭಿವೃದ್ಧಿ ನಿಗಮಕ್ಕೆ ಬರಬೇಕಾಗಿರುವಂಥ ದುಡ್ಡುಗಳನ್ನು ತಿಂದ್ರಿ. ಕೇಂದ್ರ ಸರ್ಕಾರದ SC/ST ಜನರಲ್ ಬಾಡಿ ಏನಿದೆ ಅದರಿಂದ ಉಗಿಸ್ಕೊಂಡ್ರಿ. ಅದಾದಮೇಲೆ ನೀವು ವಾಲ್ಮೀಕಿ ಹಗರಣ ಮಾಡಿದ್ರಿ, ಅದನ್ನು ಅಧಿಕಾರಿಗಳ ಮಟ್ಟಕ್ಕೆ ಮಾತ್ರ ಸೀಮಿತ ಮಾಡ್ರಿ. ಮೂಢ ಹಗರಣ ಮಾಡ್ರಿ, ಸೈಟ್ಗಳನ್ನು ವಾಪಸ್ ಕೊಟ್ರಿ. ಇದನ್ನೆಲ್ಲ ನೀವು ಜನಕ್ಕೆ ಕೇಳಲ್ಲ ಕಣ್ರಿ. ನಾವೇನು ಪ್ರತಿ ತಿಂಗಳು ತೆರಿಗೆ ಇದು ಗೃಹಲಕ್ಷ್ಮಿ ದುಡ್ಡು ಹಾಕ್ತೀವಿ ಅಂತ ಹೇಳಿರಲಿಲ್ಲ. ನೀವು ತೆರಿಗೆಯನ್ನು ಕಟ್ತಾ ಇರಬೇಕು, ನಾವು ಆಮೇಲೆ ನಿಮಗೆ ಕೊಡ್ತಾ ಇರ್ತೀವಿ. ಈ ರೀತಿಯಾದ ಹಾರಿಕೆ ಉತ್ತರ. ಬೆಂಗಳೂರು ಇವತ್ತು ಮುಳುಗಿ ಗಬ್ಬೆದ್ದು ನಾರ್ತಾ ಇದ್ರೆ ಏನಲ್ಲಿ ಕಾವೇರಿ ನದಿಯ ಶುದ್ಧವಾದ ನೀರು ಹರ್ಕೊಂಡ್ಬರುತ್ತಾ ಸ್ವಾಮಿ? ನೀವೇನಾದರೂ ಓಡಾಡ್ತಾ ಇದ್ರಾ? ಸುಕ್ಕಕ್ಕ ವಾಟರ್ ಏನು ಹೇಳಿ? ಸುಕ್ಕಕ್ಕ ವಾಟರ್. ಸುಕ್ಕಕ್ಕ ಅನ್ನೋದನ್ನ ಉಲ್ಟಾ ಮಾಡ್ಕೊಳ್ಳಿ. ಮಾಧ್ಯಮದಲ್ಲಿ ಪ್ರಶ್ನೆ ಇಂಥ ಶಬ್ದನ ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಸುಕ್ಕಕ್ಕ ವಾಟರ್. ಸುಕ್ಕಕ್ಕ ನೀರಲ್ಲಿ ಜನಗಳು ಮೊಣಕಾಲುದ್ದ ನಡ್ಕೊಂಡು ಹೋಗ್ಬೇಕು ಮನೆಗೆ ತರಕಾರಿ ತರೋದಕ್ಕೆ. ನಾಚಿಕೆ ಆಗಲ್ವೇನ್ರಿ ನಿಮಗೆ? JCBಯಲ್ಲಿ ತಂದು ನೀರು ತೋಡ್ತಿರಲ್ರಿ. ಸಾಮಾನ್ಯ ಜನರು ನಾವು ಓಡಾಡೋವಾಗ ಗೊತ್ತಾಗುತ್ತೆ. ಎಲ್ಲಿ ನೀವು ಗುಂಡಿ ಮುಚ್ಚಕ್ಕೆ ಹೋಗ್ತಿರೋ ಅದು ಹಂಪಾಗುತ್ತೆ, ಎಲ್ಲಿ ನೀವು ಹಂಪಾಕಕ್ಕೆ ಹೋಗ್ತಿರೋ ಆ ಜಾಗದಲ್ಲಿ ಗುಂಡಿ ಆಗುತ್ತೆ. ಎಲ್ಲಿ ನೀರು ಹರ್ಕೊಂಡು ಹೋಗ್ಬೇಕು ಅಲ್ಲಿ ದಿಬ್ಬಗಳನ್ನ ಹಾಕ್ಬಿಟ್ಟು ಎಲ್ಲ ಲೇಔಟ್ಗಳು ಮುಳುಗ್ಕೊಂಡು ಹೋಗೋ ರೀತಿಯಲ್ಲಿ ಇವತ್ತು ಕೊಟ್ಟಿದ್ರೆ ಇದು ಯಾವ ಜನರ ತಪ್ಪು? ಬೆಂಗಳೂರಿನ ಗೈಡ್ಲೈನ್ ವ್ಯಾಲ್ಯೂಗಳು ಜಾಸ್ತಿ ಮಾಡೋದಕ್ಕೆ ಬದಲಾಗಿ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಬಡ್ಜೆಟನ್ನು ನೀವು ಮಾಡಬೇಕಾಗಿತ್ತು. ನಿಮ್ಮ ಸಾಧನೆ ಏನಾದರೂ ಇದ್ದರೆ ಬೆಂಗಳೂರಿನ ಎಲೆಕ್ಷನ್ನೂ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಇಷ್ಟು ಸುಭದ್ರವಾದ ಸರ್ಕಾರ ಇಟ್ಕೊಂಡು 136 ಸೀಟ್ಗಳನ್ನ ಇಟ್ಕೊಂಡಿರುವಂಥ ಸರ್ಕಾರ ನೀವು ಇವತ್ತು ಯಾರ್ಯಾರು ಇವತ್ತು ಇವಾಗ BJPಯಿಂದನೂ ಕೆಲವರು ನಿಮಗೆ ಸಪೋರ್ಟರ್ಸ್ ಇದ್ದಾರೆ, ಅವ್ರುಗಳನ್ನ ಕೇಸ್ಗಳಲ್ಲೆಲ್ಲ ಸಿಗಿಸಾಕೊಂಡು ಇಟ್ಕೊಂಡಿದ್ದೀರಾ. ಇಷ್ಟೆಲ್ಲ ಇದ್ದು ಸರ್ಕಾರ ಬೀಳಬಾರ್ದು ಅಂತ. ಮತ್ತೆ ನೀವು ಮಾಡಿದ್ದಕ್ಕೆಲ್ಲವೂ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಜನ ಶಾಸಕರನ್ನ ನೀವು ಇವತ್ತು ಅಮಾನತಲ್ಲಿ ಇಟ್ಟಿದ್ದೀರಾ. ರಾಜ್ಯಪಾಲರ ಅಧಿಕಾರವನ್ನು ಕುಂಠಿತ ಮಾಡಕ್ಕೆ ಹೊರಟಿದ್ದೀರಾ. ರಾಜ್ಯಪಾಲರು ಯಾವುದು ನಿರ್ಧಾರ ತಗೋಬಾರ್ದು ಅಂತ. ಇಂತೆಲ್ಲ ಕ್ಷುಲ್ಲಕ ರಾಜಕಾರಣ ಮಾಡಿ ಇವತ್ತು ಜನರ ಕಿವಿಗೆ ನೀವು ಕಾಲಿಫ್ಲವರ್ ಅಂದರೆ ಹೂಕೋಸ್ನ ಇಡ್ತಾ ಇದ್ದೀರೇನ್ರಿ? ಅವ್ರು ಚೆಂಡು ಹೂವು ಏನೋ ಇಟ್ಟಿದ್ರು,
ನೀವು ಡೈರೆಕ್ಟಾಗಿ ಹೂಕೋಸ್ನೇ ಇಡ್ತಾ ಇರೋದು. ಆದರೆ ಇಲ್ಲಿ ಮೂರ್ಖರಾಗಿದ್ದು ಯಾರು ಅಂತ ಹೇಳಿದ್ರೆ 7 ಕೋಟಿ ಜನ ಇದೀವಲ್ಲ ನಾವು ಕನ್ನಡಿಗರು, ನಾವು ಮೂರ್ಖರಾಗಿರೋದು. ಯಾರೇ ಇದ್ರೂ ದಯವಿಟ್ಟು ನಾನು ಹೇಳೋಂಥ ಮಾತನ್ನ ಯಾರು ತಪ್ಪಾಗಿ ತಗೋಬೇಡಿ. ದಯವಿಟ್ಟು ಈ ಕಾಂಗ್ರೆಸ್ಸಿಗರನ್ನ ಸಮರ್ಥನೆ ಮಾಡಕ್ಕೆ ಹೋಗಬೇಡಿ. ಕೊನೆಗೊಂದಿನ ನಮ್ಮ ಮಕ್ಳ ಕೈಗೆ ತೆಂಗಿನ ಚಿಪ್ ಇದೆಯಲ್ಲ ಅದನ್ನು ಸಿಗದೆ ಇದ್ದಂಗೆ ಮಾಡ್ತಾರೆ ಇವರು. ಅಂಥ ಭ್ರಷ್ಟರು ಇವರು. ನಿಜವಾಗ್ಲೂ ಯಾವುದೇ ಭ್ರಷ್ಟಾಚಾರ ನಡೆದ್ರೆ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗುತ್ತಂತೆ. ಆ ಅಧಿಕಾರಿಗಳ ಮೇಲೆ ಆಡಳಿತ ನಡೆಸ್ತಕ್ಕಂಥ ಇವರು ಶಾಸಕರಲ್ವಂತೆ. ಇದನ್ನ ಪ್ರಶ್ನೆ ಕೇಳಬೇಕು. ಯಾವತ್ತೋ ಇವತ್ತು 2000 ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಮಗುವಿನ ಭವಿಷ್ಯ, ನಿಮ್ಮ ಮನೆಯಲ್ಲಿರುವಂಥ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಮುಸುಕು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು. ಒಳಗೊಳಗೆ ಇವರು ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ 75 ಲಕ್ಷ ಜನ ಮುಸಲ್ಮಾನರಿದ್ದಾರೆ ಅಂತ ತೋರಿಸ್ಕೊಟ್ಬಿಟ್ಟು ಜಾತಿಗಳ ಹೆಸರಲ್ಲಿ ಹಿಂದೂಗಳನ್ನು ಕದಡಿ ಸಾಮರಸ್ಯವನ್ನು ಕದಡುವಂಥ ಕೆಲಸಕ್ಕೂ ಇವರು ಕೈ ಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಎಷ್ಟು ಯುದ್ಧ ವಿಮಾನಗಳು ಬಿದೋಗಿದೆ ಅನ್ನೋದನ್ನ ಉತ್ತರ ಕೇಳ್ತಾ ಇದ್ದಾರಲ್ಲ. ಹಂಗಂದ್ರೆ ನೀವಿದ್ದಾಗ ಏನು ಮಾಡಿದ್ರಿ? ಎಷ್ಟು ಯುದ್ಧ ವಿಮಾನಗಳನ್ನ ನೀವು ಕೊಟ್ಬಿಟ್ಟು ಹೋಗಿದ್ರಿ? ರಾಹುಲ್ ಗಾಂಧಿ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಅಪ್ಪಿತಪ್ಪಿ ಯಾವುದಾದ್ರೂ ರಾಫೆಲ್ ಜೆಟ್ ಬಿದೋಗ್ಬಿಟ್ಟಿದ್ರೆ, ಪತನ ಆಗಿದ್ರೆ ಅದನ್ನ ಇಟ್ಕೊಂಡು ಇನ್ನೊಂದಷ್ಟು ರಬ್ಬರ್ ಬ್ಯಾಂಡ್ ಥರ ಎಳೆದು ತನ್ನ ರಾಜಕೀಯದ ಬೇಳೆ ಬೇಯಿಸ್ಕೋಬೋದು ಅಂತ. ಇಂಥ ಅಪಬೃದ್ಧರು, ಅಪ್ರಾಮಾಣಿಕರು, ಭ್ರಷ್ಟರು ಈ ದೇಶವನ್ನು ಆಳೋದಕ್ಕೆ ಬಂದರೆ ಮುಂದೆ ಈ ದೇಶದ ಸ್ಥಿತಿ ಏನಾಗುತ್ತೋ ಭಾರತ್ ಮಾತೆನೇ ಕಾದು ನೋಡಬೇಕು ಅಂತ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಭ್ರಷ್ಟಾಚಾರ, ಬಂಡತನ, ಸಮರ್ಥನೆಯೇ ಸಿದ್ದರಾಮಯ್ಯನ ಸರ್ಕಾರದ ಸಾಧನೆ. ನಾನಿವತ್ತು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇವರು ಕಳೆದ 2 ವರ್ಷದ ಹಿಂದೆ ನಾವು ಉಚಿತ ಭಾಗ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಚೆನ್ನಾಗಿ ಸುಭದ್ರವಾಗಿ ಸೆಟ್ಲಾಗೋದ್ರು. ಅದಕ್ಕೆ ತಕ್ಕಂತೆ ನಮ್ಮ ಕನ್ನಡಿಗರು ಕೂಡ 136ಕ್ಕೂ ಹೆಚ್ಚಿನ ಸೀಟ್ಗಳನ್ನು ಕೊಟ್ಟರು. ತನ್ಮುಖೇನ ಸುಭದ್ರವಾದ ಒಂದು ಸರ್ಕಾರಕ್ಕೆ ಬುನಾದಿಯನ್ನು ಹಾಕ್ಕೊಟ್ರು. ಆದರೆ ಈ ಸರ್ಕಾರ ಬಂದು ಮಾಡಿದ ಸಾಧನೆ ಏನು ಅನ್ನೋದನ್ನು ನಾವು ಓರೆ ಹಚ್ಚಿ ನೋಡುವಂಥ ಯಾವುದೇ ಕೆಲಸವನ್ನು ನಾನು ಮಾಡಲಿಲ್ಲ. ನಾವು ಕನ್ನಡಿಗರಾಗಿ ನಾವು ಮಾಡಲಿಲ್ಲ. ಅವರೇನೋ ಒಂದಷ್ಟು ದುಡ್ಡನ್ನು ಕೊಡ್ತಾರೆ, ಗೃಹಲಕ್ಷ್ಮಿಯಲ್ಲಿ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋಕ್ಕೆ ಬಿಡ್ತಾರೆ, 10 kg ಅಕ್ಕಿಯನ್ನು ಕೊಡ್ತಾರೆ, ಹಂಗೆ ತಿಳ್ಕೊಂಡು ಯುವ ನಿಧಿಯನ್ನು ಕೊಡ್ತಾರೆ, ಗೃಹ ಜ್ಯೋತಿ ಯೋಜನೆಯನ್ನು ಕೊಡ್ತಾರೆ. ಹಂಗಾಗಿ ನಾವೆಲ್ಲ ಉದ್ಧಾರ ಆಗ್ಬಿಡ್ತೀವಿ ಅಂತ ನಾವೆಲ್ಲ ತಿಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ವಿ. ನೋಡಿ, ತುಂಬ ಅತಿ ಸೂಕ್ಷ್ಮ ವಿಷಯಗಳನ್ನು ಕೂಡ ಇವತ್ತು ಕನ್ನಡಿಗರಾದ ನಾವು, ಕರ್ನಾಟಕದ ಜನತೆ ಯೋಚನೆ ಮಾಡಬೇಕಾಗಿರುವಂಥ ಸಂದರ್ಭ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅಭಿವೃದ್ಧಿ ಕರ್ನಾಟಕದಲ್ಲಿ ಶೂನ್ಯ ಆಗ್ತಾ ಇದೆ. IT ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರಾಗಿರುವಂಥ ಬೆಂಗಳೂರನ್ನು SM ಕೃಷ್ಣ ಅವರು ಅವರ ಒಂದು ದೃಢ ಸಂಕಲ್ಪದ ಮುಖಾಂತರ ಇಡೀ ವಿಶ್ವವೇ ಬೆಂಗಳೂರಿನತ್ತ ಆಕರ್ಷಣೆ ಆಗೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿಟ್ಟೋಗಿದ್ರು. ಆದರೆ ತದನಂತರದ ಯಾವುದೇ ಸರ್ಕಾರಗಳಿರಲಿ ಅದ್ರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರ್ತಾ ಹೋದ್ರು. ಎಲ್ಲೆಲ್ಲಿ ಕೆರೆಗಳಿದೆಯೋ, ಎಲ್ಲೆಲ್ಲಿ ರಾಜಕಾಲುವೆಗಳಿದೆಯೋ ಎಲ್ಲವನ್ನು ನುಂಗಿ ನೀರು ಕುಡಿದ್ರು. ಇವತ್ತು ಬೆಂಗಳೂರು ಸಿಟಿ ಗ್ರೇಟರ್ ಬೆಂಗಳೂರು ಆಗೋದ್ರ ಬದಲು ವಾಟರ್ ಬೆಂಗಳೂರು ಆಗಿದೆ ಅಲ್ರಿ. ರಾಜಕಾಲುವೆಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ. ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಹೇಳ್ತಾರೆ, BBMP ಅಧಿಕಾರಿ ಹೇಳ್ತಾರೆ, ಇದು ಅನಿರೀಕ್ಷಿತವಾದ ಮಳೆ ಅಂತೆ. ಅಲ್ಲಪ್ಪ, ನಿಮಗೆ ಸಂಬಳ ಕೊಟ್ಟು ನಿಮಗೆ 1.5 ಲಕ್ಷ 2 ಲಕ್ಷ ಒಬ್ಬೊಬ್ಬ BBMP ಇಂಜಿನಿಯರ್ಗೆ ಸಂಬಳ ನಿಮ್ಮನ್ನೆಲ್ಲ ಕೊಟ್ಟಿಟ್ಟಿರೋದೇನಕ್ಕೆ? ಮಳೆ ಯಾವಾಗಾದರೂ ನಿಮಗೆ SMS ಅಥವಾ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬಿಟ್ಟು ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬೇಕೇನ್ರಿ? ಏನ್ರಿ ಉತ್ತರ ಕೊಡ್ತೀರಾ ನೀವು? ಹಾರಿಕೆ ಉತ್ತರಗಳನ್ನ ಬೇಕಾಗದೇ ಇರೋವಂಥದ್ದು. ಮಳೆ ಬರೋದಕ್ಕೆ ಮುಂಚೆ ನೋಡಬೇಕಾಗಿತ್ತು. ಎಲ್ಲ ಸರ್ಕಾರಗಳಲ್ಲೂ ಅವಾಂತರಗಳಾಗುತ್ತೆ, ಆದರೆ ಈ ಮಟ್ಟಿಗಿನ ಅವಾಂತರ ಆಗಿರಲಿಲ್ಲ. JCBಯಲ್ಲಿ ತಗೊಂಬಂದು ಬಸ್ನ ಮುಂದೆ ತಳ್ಳಿ ಅದರಲ್ಲಿರೋ ಪ್ಯಾಸೆಂಜರ್ಗಳನ್ನ ಕೆಳಗಡೆ ಇಳಿಸೋವಂಥ ಸ್ಥಿತಿ ನೀವು ನಿರ್ಮಾಣ ಮಾಡಿದ್ದೀರಾ. ಅಂದರೆ ಹೆಣ್ಮಕ್ಳು 500 ಕೋಟಿ ಹೆಣ್ಮಕ್ಳನ್ನ ನಾವು ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿಸಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ಇವತ್ತು. ಅದಕ್ಕೆ ನಿಮ್ಮ ಬಸ್ಗಳು ಎಲ್ಲಂದ್ರಲ್ಲಿ ಕೆಟ್ಟಿ ನಿಂತ್ಕೊಳ್ತಾ ಇರೋದು. ಬ್ಯಾರಿಕೇಟನ್ನು ಹಾರಿಕೊಂಡು ಮಹಿಳೆಯರು ಇವತ್ತು ರಸ್ತೆ ದಾಟಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೆ ಬಂಡ ಸಿದ್ದರಾಮಯ್ಯನ ಸರ್ಕಾರದ ಸಾಧನೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವಿಲ್ಲಿ ನೋಡಬೇಕು, ಬೆಲೆ ಏರಿಕೆ ಆಗಬೇಕು, ಆದರೆ ಅದಕ್ಕೊಂದು ಹತೋಟಿ ಇರಬೇಕು. ಯಾವುದೇ ಹತೋಟಿ ಇಲ್ಲದೆ ಬೆಲೆಗಳನ್ನು ಹೆಂಗೆ ಬೇಕೋ ಇವರು ಮನಸೋ ಇಚ್ಛೆ ಮಾಡ್ಕೊಂಡಿದ್ದನ್ನೆಲ್ಲ ನಾವು ಮರಿಲಿಕ್ಕೆ ಹೋಗಬಾರ್ದು. ಗ್ಯಾಸ್ ಸಿಲಿಂಡ್ರ್ ಬಗ್ಗೆ ಇವರು ಎಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ, ಇವತ್ತು ಮಾಡಿರೋದೇನು? ಬೆಂಗಳೂರಿನ ಲಿಮಿಟ್ಸಲ್ಲಿ 1 ಸ್ಕ್ವೇರ್ ಫುಟ್ನ ಜಾಗಕ್ಕೆ 1 ಸ್ಕ್ವೇರ್ ಫುಟ್ ಅಂದರೆ 1 ಚದರ ಅಡಿ ಜಾಗಕ್ಕೆ 2 ರಿಂದ 3 ರೂಪಾಯಿಯಷ್ಟು ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅದಾದಮೇಲೆ ಗೈಡ್ಲೈನ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿದ್ದಾರೆ. ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ಗೆ ದುಡ್ಡನ್ನು ಜಾಸ್ತಿ ಮಾಡಿದ್ದಾರೆ. ಇವತ್ತು ಬಂದ್ಬಿಟ್ಟು ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾ ಇರೋದು ಸಾಧನಾ ಸಮಾವೇಶದಲ್ಲಿ, ನಾವು ನಿಮ್ಮ ಖಾತೆಗಳಿಗೆ ಹಣ ಹಾಕ್ತೀವಿ ಅಂತ ಹೇಳಿದೀವಿ, ಹಣ ಹಾಕ್ಬಿಟ್ಟಿದ್ದೀವಿ ಅಷ್ಟೇ.
ನೀವು ಅದನ್ನು ನಿಮ್ಮ ಮಕ್ಕಳ ಎಜುಕೇಷನ್ಗೆ ಬಳಸ್ಕೊಳ್ಳಿ. ಇದಕ್ಕೆ ಇವ್ರು ಹಾಕೋ 2,000 ರೂಪಾಯಿಂದ ನೀವು ಲೆಕ್ಕ ಹಾಕಿದ್ರೆ 24,000 ರೂಪಾಯಿ ಬರುತ್ತೆ. 24,000 ರೂಪಾಯಿಗೆ ಇವರು 48,000 ರೂಪಾಯಿ ಜನಗಳ ಹತ್ರ ದೋಸ್ತಾ ಇರೋದು. ಎಲ್ಲದರದ್ದು ಬೆಲೆಯನ್ನು ಜಾಸ್ತಿ ಮಾಡಿ ನೀವು ಹೇಳಿ ಕೇಳಿ ತಿಳ್ಕೊಳ್ಳಿ. ಡೀಸೆಲ್ಲು ಮತ್ತು ಪೆಟ್ರೋಲ್ನ ಮುಖ ಬೆಲೆಯನ್ನು 3.5 ರೂಪಾಯಿ ಹೆಚ್ಚು ಏರಿಸಿದಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಗೈಡ್ಲೈನ್ನ ಬಿಟ್ಟು ಅದು ಕರ್ನಾಟಕದ ರಾಜ್ಯ ಸರ್ಕಾರ ಮಾತ್ರ. ಹಂಗಾಗಿ ಸಿದ್ದರಾಮಯ್ಯನವರು ಇವತ್ತು ಏನು ಕುಲ್ಲ ಬಂದು ಪ್ರಾದೇಶಿಕತೆಯ ಹೆಸರಲ್ಲಿ, ತೆರಿಗೆ ಹೆಸರಿನಲ್ಲಿ ದೇಶದ ಜನರು ರಚ್ಚಿಗೆದ್ದೋಳೋ ರೀತಿಯಲ್ಲಿ ನೀವು ಮಾತಾಡ್ತಿರಲ್ರಿ. ನಿಮ್ಗೇನಾದರೂ ಬಾಧ್ಯತೆ ಅನ್ನೋದಿದೆಯಾ ಸಿದ್ದರಾಮಯ್ಯನವರೇ? ನಿಮಗೆ ವಯಸ್ಸಾಗಿದ್ದ ತಕ್ಕಂಗೆ ತೂಕವಾಗಿ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಕೇಂದ್ರ ಸರ್ಕಾರ ತೆರಿಗೆಯಲ್ಲಿ ವಂಚನೆ ಮಾಡುತ್ತೆ, ನಮ್ಗೆ ಅಷ್ಟು ಲಕ್ಷ ಕೋಟಿ ರೂಪಾಯಿಗಳು ಅಷ್ಟು ಸಾವಿರ ಕೋಟಿ ರೂಪಾಯಿಗಳು ನಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಇವತ್ತು. ಯಾವ ಬಾಯಲ್ರಿ ಹೇಳ್ತೀರಾ ನೀವೆಲ್ಲ? ಇರುವಂಥದ್ದನ್ನೇ, ಬರುವಂಥ ಆದಾಯವನ್ನೇ ನೀವು ಜನರಿಗೆ ಹೆಂಗೆ ನ್ಯಾಯಯುತವಾಗಿ ತಲುಪಿಸಿದ್ದೀರಾ ಅನ್ನೋದನ್ನು ನಿಮ್ಮ ಆತ್ಮಸಾಕ್ಷಿಗಳಿಗೆ ನೀವು ಇವತ್ತು ಲೆಕ್ಕವನ್ನು ಕೇಳ್ಕೊಳ್ಳೋಂಥ ಸ್ಥಿತಿಯಲ್ಲಿ ನೀವು ಇರ್ತಕ್ಕಂಥದ್ದು. ನೀವೇನು ಮಾಡಿದ್ದು ಮಹಾನ್ ಸಾಧನೆ? ನಾನು ಆರ್ಥಿಕ ತಜ್ಞ ಅಲ್ಲದೆ ಇರ್ಬೋದು, ಆದರೆ ಈ ದೇಶದ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಡ್ತೀನಿ. ಎಲ್ಲ ಸರ್ಕಾರಗಳು ಸಾಧನೆಯನ್ನು ಮಾಡ್ತವೆ ಅವ್ರವ್ರ ಕೈಲಾದ ಮಟ್ಟಿಗೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಿಮ್ಮ ಸಾಧನೆ ಯಾವುದು? ಎಲ್ಲ ಸರ್ಕಾರಗಳು ಸಾಲವನ್ನು ಕೂಡ ಮಾಡ್ತವೆ, ಅದಕ್ಕೆ ತಕ್ಕಂಗೆ ಅಭಿವೃದ್ಧಿಯನ್ನು ಕೂಡ ಮಾಡಿರ್ತವೆ. ನೀವೆಲ್ಲೂ ಒಂದೇ ಒಂದು ಶಂಕುಸ್ಥಾಪನೆ ಮಾಡಿರಿಲ್ವಲ್ರಿ? ಎಲ್ಲೂ ಒಂದು ಶಂಕುಸ್ಥಾಪನೆ ಮಾಡಿಲ್ಲ 2 ವರ್ಷದಿಂದ. ಬರೀ ನಾನು ಗೃಹಲಕ್ಷ್ಮಿ ಕೊಟ್ಟೆ, ಗೃಹ ಜ್ಯೋತಿ ಕೊಟ್ಟೆ, ಯುವ ನಿಧಿ ಕೊಟ್ಟೆ, ಬಸ್ ಫ್ರೀ ಬಿಟ್ಟೆ, ಇದನ್ನೇ ಹೇಳ್ಕೊಂಡು ತಿರುಗಾಡಿದಂಥ ನೀವು ಇವತ್ತು ವಾಟರ್ ಬಿಲ್ ಜಾಸ್ತಿ ಮಾಡಿದ್ದೀರಾ, KEB ಬಿಲ್ ಜಾಸ್ತಿ ಮಾಡಿದ್ದೀರಾ, ಕಸಕ್ಕೆ 100 ರೂಪಾಯಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ಬೆಂಗಳೂರಿನಲ್ಲಿ. ಇವತ್ತು ಗೃಹಲಕ್ಷ್ಮಿ ಹಣದಿಂದ ಯಾರ್ಯಾರೋ ಬೋರ್ವೆಲ್ ಹಾಕಿದ್ರು ಅಂತ ಹೇಳ್ತಿರಲ್ರಿ. ನೀವು ಕೊಡೋಂಥ ಗೃಹಲಕ್ಷ್ಮಿ ಹಣದಿಂದ ಒಂದೇ ಒಂದು ಬೋರ್ವೆಲ್ ಅಲ್ಲ ರೀ, 10 ಫುಟ್ ಬೋರ್ವೆಲ್ನ ಕೊರೆಸೋದಕ್ಕೂ ಸಾಧ್ಯ ಇಲ್ಲ ಕಣ್ರಿ. ಯಾಕ್ರಿ ಜನಗಳಿಗೆ ಈ ಥರ ಸುಳ್ಳು ಹೇಳಿ ಜನಗಳನ್ನ ಯಾಮಾರಿಸ್ತೀರಾ? ಇವತ್ತು ಬಡವ್ರ ಕಷ್ಟ ನಿಮಗೆ ಗೊತ್ತೇನ್ರಿ ಸಿದ್ದರಾಮಯ್ಯನವರೇ? ಐಷಾರಾಮಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಕಾರಲ್ಲಿ ಓಡಾಡೋ ಅಂತ ನೀವು ಇವತ್ತು ಬಡವರ ಕಷ್ಟ ನಿಮಗೆ ಗೊತ್ತಿದೆಯೇನ್ರಿ? ಬಡವರ ದವಡೆ ಮುರಿದಂಥ ಸರ್ಕಾರ ಕಣ್ರಿ ನಿಮ್ಮದು. ಇವತ್ತು ಯಾವುದೇ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಹೋಗಿ 25-30% ಅಷ್ಟು ಫೀಸ್ಗಳನ್ನು ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಶಾಲಾ ಮಕ್ಕಳಿಗೆ ಇವಾಗ ಕಾಲೇಜ್ ಓಪನ್ ಆಗ್ತಾ ಇದೆ, ಇನ್ನೂ ನೀವು ಪಾಸ್ಗೋಸ್ಕರ ಮಕ್ಕಳಿಗೆ ಅಪಾಪಿಸುವಂಥ ಸಂದರ್ಭ ಎದುರಾಗಿದೆ. ಖಾಸಗಿ ಕಾಲೇಜುಗಳೆಲ್ಲ ಓಪನ್ ಆಗೋಗಿದ್ದಾವೆ, ಆದರೆ ನೀವಿನ್ನೂ ಪಾಸ್ ಡಿಕ್ಲೇರ್ ಮಾಡಿಲ್ಲ. ನೀವಿವತ್ತು ಉಚಿತ ಪ್ರಯಾಣ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಶಾಲಾ ಮಕ್ಳಿಗೆ ಎಲ್ರಿಗೂ ಕೊಡ್ರಿ. ಗಂಡು ಮಗು ಹೆಣ್ಮಗು ಎಲ್ರಿಗೂ ಕೊಡಿ. ಯಾವ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾವೋ ಎಲ್ರಿಗೂ ಸಾರಾಸಕ್ಟ ಕೊಡಿ. ಹೆಣ್ಮಕ್ಳಿಗೇನು ಬೇಕಾಗಿಲ್ಲ, ಯಾರು ಏನು 24 ಗಂಟೆ ಬೀದಿ ಸುತ್ಕೊಂಡಿರೋದಿಲ್ಲ. ಆದರೆ ನಿಮ್ಮ ಸಾಧನೆ ಏನು? ಇಲ್ಲಿ ನಾವು ಪ್ರಶ್ನೆ ಕೇಳಬೇಕಾಗಿರೋವಂಥದ್ದು. ಇವತ್ತು ಕೂತ್ಕೊಂಡು ವೇದಿಕೆ ಮೇಲೆ ಮಾತಾಡೋದಲ್ಲ, ಖಜಾನೆಯನ್ನು ಬರೆದು ಮಾಡಿಬಿಟ್ಟು ಮರ ತೊಗೊಂಡು ಕಣಜ ತುಂಬ್ಸೋಕೆ ಕೊಟ್ಟಿದ್ದೀರಾ ನೀವು ವೇದಿಕೆ ಮೇಲೆ. ನಿಮ್ಮ ವೇದಿಕೆ ಕೆಳಗಡೆನೇ ನೀರು ಹರ್ಕೊಂಬರ್ತಾ ಇತ್ತು ಅಂತ ಕಂದಾಯ ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು. ಕೂತಿರೋ ವೇದಿಕೆ ಮೇಲೆ ಇರೋರೆಲ್ಲ ಇಳಿರಿ, ಇಲ್ಲಿ ನೀರು ಹರ್ಕೊಂಬರ್ತಾ ಇದೆ ಅಂತ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ನಿಮ್ಮ ಬಂಡತನ. ಎಷ್ಟು ಬಂಡತನ ಮೆರೆಯೋದು? ಮಾಡಿದ್ದಕ್ಕೆಲ್ಲದಕ್ಕೂ ಸಮರ್ಥನೆ. ಕೆರೆಗೋಡಲ್ಲಿ ಒಂದು ಭಾಗವಧ್ವಜ ಆರಿಸೋಕ್ಕೆ ಬಿಡದೇ ಇದ್ದಿದ್ದೇ ನಿಮ್ಮದು ಸಾಧನೆ. ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಗಣೇಶೋತ್ಸವವನ್ನು ಮಾಡಲಿಕ್ಕೆ ಬಿಡಲಿಲ್ಲ, ಅದು ನಿಮ್ಮ ಸಾಧನೆ. ಯಾರು ಗಣೇಶನನ್ನು ಕೂರಿಸಿದ್ರಲ್ಲ, ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅವರ ಮೇಲೆ ಕೇಸ್ ಹಾಕಿದ್ದು ನಿಮ್ಮ ಸಾಧನೆ. ಮೈಸೂರಿನ ಉದಯಗಿರಿಯಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸಿ ಸ್ಟೇಷನ್ ಮೇಲೆ ದಾಳಿ ಆಗಂಗೆ ಮಾಡಿದ್ರಲ್ಲ, ಅದು ನಿಮ್ಮ ಸಾಧನೆ. ಇದಾದ ಮೇಲೆ ಯಾರ್ಯಾರು ಕಿಡಿಗೇಡಿಗಳಿದ್ರಲ್ಲ ಅವ್ರದ್ದೆಲ್ಲರದ್ದು ಕೇಸ್ಗಳನ್ನು ವಾಪಸ್ ತಗೊಂಡು ಇವತ್ತು ಸುಹಾಸ್ ಶೆಟ್ಟಿಯ ಹತ್ಯೆಗೆ ಕಾರಣೀಭೂತವಾಗಿದ್ದು ನಿಮ್ಮ ಸಾಧನೆ. ಅದನ್ನು ಬಿಡಿ ಹೋಗಲಿ, ಅದೆಲ್ಲ ಪಾಪ ಹಿಂದೂಗಳ ಕರ್ಮ ಅನುಭವಿಸ್ತಾರೆ. ಯಾಕೆಂದರೆ ಜಾತಿ, ಭಾಷೆ ಮತ್ತು ಸಂಪ್ರದಾಯ ಇದರಲ್ಲಿ ಇದು ಉಚಿತ ಭಾಗ್ಯಗಳಿಗೆ ಮಾರು ಹೋಗಿರುವಂಥ ಹಿಂದೂಗಳು ಇವತ್ತು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋ ಅಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಆ ವಿಷಯಕ್ಕೆ ನಾನು ಆಮೇಲೆ ಬರ್ತೀನಿ. ಆದರೆ ನೀವು ಮಾಡಿದ್ದೇನು? ಒಂದು ಲಭ್ಯತೆ ಮಾಹಿತಿಯ ಪ್ರಕಾರ ಬೊಮ್ಮಾಯಿಯವರು ರಾಜೀನಾಮೆ ಕೊಡುವಾಗ 80,000 ಕೋಟಿ ರೂಪಾಯಿಗಳ ಒಂದು ರಿಸರ್ವ್ ಫಂಡನ್ನು ಇಟ್ಟಿದ್ರು ಅನ್ನುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ನಿಮ್ಮ ಶ್ವೇತಪತ್ರ ಹೊರಡಿಸ್ತೀರೇನ್ರಿ? ನೀವು ಖರ್ಚು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ತೊಗೊಂಡಿಲ್ಲ ಅಂತ. ಅದಾದಮೇಲೆ ಮಧ್ಯಂತರ ಬಡ್ಜೆಟ್ ಮಾಡಿರಿ, ಆವಾಗ ನೀವು 80,000 ಕೋಟಿ ರೂಪಾಯಿ ಸಾಲ ಮಾಡಿರಿ. ಮತ್ತೆ ಪೂರ್ಣ ಪ್ರಮಾಣದ ಬಡ್ಜೆಟ್ ಮಾಡಿರಿ, ಆವಾಗ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರಿ. ಮತ್ತು ಈ ವರ್ಷದ ಬಡ್ಜೆಟಲ್ಲಿ ನೀವು 1,27,000 ಕೋಟಿ ರೂಪಾಯಿಗಳ ಸಾಲವನ್ನು ಹೊರಿಸಿದ್ದೀರಾ. ಆದರೆ ಸಾಲ ಎಲ್ಲ ಸರ್ಕಾರ ಮಾಡುತ್ತೆ, ಅದನ್ನೇ ಹೇಳ್ತಾ ಇರೋದು ಸ್ಪಷ್ಟತೆ.
ಆದರೆ ನೀವು ಅಭಿವೃದ್ಧಿಗೆ ಪೂರಕವಾಗಿ ಮಾಡಿಲ್ಲ. ಇವತ್ತು ನಾನು ಜನರಿಗೆ 52,000 ಕೋಟಿ ರೂಪಾಯಿ 53,000 ಕೋಟಿ ರೂಪಾಯಿಯಷ್ಟು ಉಚಿತ ಭಾಗ್ಯ ಅಂತ ಕೊಡ್ತಾ ಇದ್ದೀನಿ, ಉಚಿತ ಭಾಗ್ಯ ಅಂತ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಕೊಡೋಂಥ 10 kg ಅಕ್ಕಿ, ನೀವು ಕೊಡೋಂಥ ಯೂನಿಟ್ ಕರೆಂಟಲ್ಲಿ ಇವತ್ತು ಜನರು ಬದುಕಕ್ಕಾಗುತ್ತೇನ್ರಿ? ನೀವು ಈ ತೆರಿಗೆಗಳನ್ನ ಜಾಸ್ತಿ ಮಾಡಿರೋದನ್ನ ಯಾರಿಗೆ ಹೇಳ್ತಾ ಇದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು 57,000 ಕೋಟಿ ರೂಪಾಯಿಗಳ ಬಡ್ಡಿ ಕಟ್ಟೋ ಮಟ್ಟಕ್ಕೆ ಮಾಡಿಟ್ಟಿರೋದು. ಇದು ನಿಮ್ಮ ಸಾಧನೆ, ಇದೇ ನಿಮ್ಮ ಸಾಧನೆ. ನೀವು 14-17 ಬಡ್ಜೆಟ್ ಅಂದರೆ ಕರ್ನಾಟಕದ ಇತಿಹಾಸ ನೋಡುವಾಗ ಅತಿ ಯಥೇಚ್ಛವಾಗಿ ಬಡ್ಜೆಟ್ನ ಮಂಡನೆ ಮಾಡಿರುವಂಥ ಕೀರ್ತಿ ಯಾವುದಾದ್ರೂ ಇದ್ದರೆ ಅದು ನಿಮಗೇನೆ ಸಲ್ಲುತ್ತೆ. ಹಾಗಾಗಿ ಅದನ್ನೆಲ್ಲ ನಾವು ಕ್ರೋಢೀಕರಣ ಮಾಡಿ ನೋಡಿದಾಗ ಕರ್ನಾಟಕ ಇವತ್ತು 57,000 ಕೋಟಿ ರೂಪಾಯಿಗಳ ಬಡ್ಡಿಯನ್ನು ಪ್ರತಿ ವಾರ್ಷಿಕವಾಗಿ ಕಟ್ಟುವಂತಹ ಪರಿಸ್ಥಿತಿಗೆ ತಂದಿಟ್ಟಿರುವಂಥ ಕೀರ್ತಿಯು ಕೂಡ ನಿಮಗೆ ಸಲ್ಲಿ. ಇದನ್ನು ನೀವು ಜನರ ಹತ್ರ ಮರೆಮಾಚ್ತಾ ಇರ್ತಕ್ಕಂಥದ್ದು. SC/ST ಅಭಿವೃದ್ಧಿ ನಿಗಮಕ್ಕೆ ಬರಬೇಕಾಗಿರುವಂಥ ದುಡ್ಡುಗಳನ್ನು ತಿಂದ್ರಿ. ಕೇಂದ್ರ ಸರ್ಕಾರದ SC/ST ಜನರಲ್ ಬಾಡಿ ಏನಿದೆ ಅದರಿಂದ ಉಗಿಸ್ಕೊಂಡ್ರಿ. ಅದಾದಮೇಲೆ ನೀವು ವಾಲ್ಮೀಕಿ ಹಗರಣ ಮಾಡಿದ್ರಿ, ಅದನ್ನು ಅಧಿಕಾರಿಗಳ ಮಟ್ಟಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ. ಮೂಢ ಹಗರಣ ಮಾಡಿದ್ರಿ, ಸೈಟ್ಗಳನ್ನು ವಾಪಸ್ ಕೊಟ್ರಿ. ಇದನ್ನೆಲ್ಲ ನೀವು ಜನಕ್ಕೆ ಕೇಳಲ್ಲ ಕಣ್ರಿ. ಆದರೆ ಇವತ್ತು ಸಾಧನಾ ಸಮಾವೇಶದ ವೇದಿಕೆಯ ಮೇಲೆ ಮಲ್ಲಿಕಾರ್ಜುನ ಸಾಹೇಬರು, ಈ ದೇಶದ ಹಿರಿಯ ರಾಜಕಾರಣಿ, ಎಲ್ಬಿಲ್ಲದ ನಾಲ್ಗೆಯಲ್ಲಿ ಏನು ಬೇಕಾದರೂ ಮಾತಾಡ್ತಾರೆ. ಅಲ್ಲ ರೀ, ಪ್ರಧಾನಮಂತ್ರಿಗಳಿಗೆ ಅಲ್ಲಿ ಪಹಲ್ಗಾಮಲ್ಲಿ ಅಟ್ಯಾಕ್ ಆಗೋದು ಗೊತ್ತಾಗ್ಬಿಡುತ್ತಂತೆ, ದಾಳಿ ಆಗುತ್ತೆ ಅಂತ, ಅದಕ್ಕೆ ಇವ್ರು ಹೋಗ್ಲಿಲ್ವಂತೆ. ಮಾಹಿತಿ ಇತ್ತಂತೆ, ಜನಗಳು ಸತ್ರೆ ಸಾಯ್ಲಿ, ಯಾಕೆ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಲಿಲ್ಲ ಅಂತ ಹೇಳುವಂಥ ಪ್ರಶ್ನೆಗಳು ನೀವು ಎತ್ತಿರೋದು. ನಮ್ಮ ಪಾಕಿಸ್ತಾನ ಇಲ್ಲೇ ಇದೆಯಲ್ರಿ ನಿಮ್ಮ ಓಲೈಕೆ, ನಮ್ಮ ಪಾಕಿಸ್ತಾನ ಯಾವುದು ಸ್ವಾಮಿ? ಪಾಕಿಸ್ತಾನ ನಿಮ್ದಾ? ಹಂಗಾದ್ರೆ ನಿಮ್ಮ ಪಾಕಿಸ್ತಾನ ಆಗಿದ್ರೆ ನಿಮ್ಮ ನಾಯಕರು ಅವತ್ತು ಯಾಕೆ ಬಿಟ್ಕೊಟ್ರು ಅನ್ನೋಂಥ ಪ್ರಶ್ನೆ ಕೇಳಿ ನೀವು ಇವತ್ತು. ಯಾಕೆ ಹೇಳ್ಬಿಡಿ ನಮ್ಮದು ಬಾಂಗ್ಲಾದೇಶ, ನಮ್ಮ ಬಾಂಗ್ಲಾದೇಶ ಅಂತೇಳಿ. ಇಂದಿರಾ ಗಾಂಧಿ ಅವರು ತೋರಿದಂಥ ಒಂದು ಧೀರತ್ವವನ್ನು ಯಾರೂ ತೋರಲಿಲ್ಲ ಅಂತ ನೀವು ಇವತ್ತು ಮಾತಾಡೋದಲ್ಲ. ಏನು ಚೋಟಪೋಟ ಯುದ್ಧ, ಚುಟುಪುಟಿ ಯುದ್ಧ ಮಾಡಿದ್ರಂತೆ. ಹೋಗಿ ಎಲ್ಲಾದರೂ ಕನ್ನಡಿಗಳಲ್ಲಿ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ. ಇವತ್ತು ಒಂದು ಪರಮಾಣು ರಾಷ್ಟ್ರದ ಒಳಗಡೆ ಎದೆಯನ್ನು ಉಬ್ಬಿಸಿಕೊಂಡು ಒಳಗಡೆ ನುಗ್ಗಿ ಒಡೆದಂಥ ಚರಿತ್ರೆ ಯಾವುದಾದ್ರೂ ಇದ್ದರೆ ಭಾರತದ ಮಾತ್ರ ಅನ್ನೋದನ್ನು ಒಪ್ಕೊಬೇಕು. ನೀವು ಇಲ್ಲಿ ಕೇವಲ ರಾಜಕಾರಣಕ್ಕೋಸ್ಕರ ನೀವು ಇವತ್ತು ಸೇನೆ ಮಾಡಿರುವಂಥ ಇಂಥ ಉನ್ನತ ಮಟ್ಟದ ಆಪರೇಷನ್ ಬಗ್ಗೆ ವಿರುದ್ಧ ಮಾತಾಡೋರು ನೀವ್ಯಾವ ಸಾಧನೆ ಮೆರಿತೀರಾ? ಇವತ್ತು ನೀವು ಮಾಡ್ತಾ ಇರೋದು ಒಂದೇ ಒಂದು ಕೆಲಸ ಏನು ಗೊತ್ತಾ? ಇವತ್ತು ಜೈಶಂಕರ್ ಅವರು ನಿಮ್ಮದೇ ಪಕ್ಷದ ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ಅವ್ರಿಗೆ, ಅವ್ರು ಕೇಳ್ತಾ ಇದ್ದಾರೆ ಜೈಶಂಕರ್ ಅವರು ಇವತ್ತು ನಿನ್ನೆ ಪ್ರಶ್ನೆ ಮಾಡಿದ್ದಕ್ಕೆ, ನೀವೇನಾದರೂ ವೆಸ್ಟರ್ನ್ ಡೀಪ್ ಸ್ಟೇಟ್ಗಳ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ಉತ್ತರ ಕೊಡ್ರಿ. ಏನು ನಿಮ್ಗಳ ಮೇಲೆ, ಕಾಂಗ್ರೆಸ್ಸಿಗರ ಮೇಲೆ ಯಾವುದಾದ್ರೂ ಸಂಸ್ಥೆ, ಸ್ವಾಯತ್ತ ಸಂಸ್ಥೆಗಳೇನಾದರೂ ಎನ್ಕ್ವೈರಿಯನ್ನು ಮಾಡಿದ್ರೆ, ಕೇಸ್ಗಳನ್ನು ದಾಖಲೆ ಮಾಡಿದ್ರೆ ಅದರಲ್ಲಿ BJP ಸರ್ಕಾರದ ಕೈವಾಡ ಇದೆ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಹಂಗಂದ್ರೆ ನೀವು ಯಾರು ಹಗರಣಗಳನ್ನೇ ಮಾಡಿಲ್ವಾ? ಹಗರಣಗಳಲ್ಲಿ ನಿಮ್ದು ಯಾರ್ದು ಕೈವಾಡವೇ ಇಲ್ಲ? ನೀವೆಲ್ಲರೂ ಶುದ್ಧ ಚರಿತ್ರರ? ಯಾರು ಪ್ರಶ್ನೆ ಮಾಡಬಾರ್ದ ಈ ದೇಶದ ಜನತೆ? ಅಲ್ಲ ರೀ, ಅವ್ರ ನಾಗರಿಕತ್ವದ ಬಗ್ಗೆನೇ ಅವ್ರು ಸ್ಪಷ್ಟನೆ ಕೊಡೋಕ್ಕಾಗಿಲ್ಲ ಇವತ್ತಿನವರೆಗೂ. ಕೊಡ್ಸಿ, ನೀವು ಪಕ್ಕದಲ್ಲೇ ಕೂತಿರ್ತಿರಲ್ಲ, ಯಾವಾಗೂ ಕೊಡ್ಸಿ. ಸುಮ್ಮನೆ ಬಂದು ಜನಗಳ ಮುಂದೆ ಏನೇನೋ ಹೇಳಿ ಈ ರೀತಿಯಾಗಿ ಜನರನ್ನು ತಪ್ಪು ದಾರಿಗೆ ಎಳಿಬೇಡಿ. ಇವತ್ತು ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗೋಗಿದೆ. ಇದನ್ನು ಒಪ್ಕೊಳ್ಳೋ ಅಂಥದ್ದು ನಿಜವಾಗ್ಲೂ ಸಚ್ಚರಿತ್ರೆ ಇರುವಂಥ ರಾಜಕಾರಣಿಗಳಿದ್ದರೆ ಇದನ್ನು ಒಪ್ಕೊಳ್ಳೇಬೇಕು. ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಇವತ್ತು ಬುಡಮೇಲಾಗಿರೋಂಥದ್ದು. ಬಡವರು ಬದುಕಕ್ಕಾಗ್ತಾ ಇಲ್ಲ. ದಿನಪತ್ರಿಕೆಗಳನ್ನ ಓದೋದನ್ನು ಕಲ್ತ್ಕೊಳ್ಳಿ ಕನ್ನಡಿಗರೇ, ದಯವಿಟ್ಟು ಓದಿ. ಸರ್ಕಾರ ಏನೇನು ಮಹತ್ತರವಾದ ಸಾಧನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪಾಪ ಮದ್ಯ ವ್ಯಸನಿಗಳಿಗೆ ಪದೇ ಪದೇ ತೆರಿಗೆಗಳನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. 15%, 20%. ಅವ್ರು ದುಡ್ದಂಥ ದುಡ್ಡನ್ನ ಅವ್ರೇನೋ ವ್ಯಸನಕ್ಕೆ ಒಳಗಾಗ್ಬಿಟ್ಟಿರ್ತಾರೆ, ಆದರೆ ಅದನ್ನು ಮನೆಗೂ ತೊಗೊಂಡೋಗೋಕ್ಕಾಗದೇ ಮಾಡಿರೋವಂಥ ಸರ್ಕಾರ ಇದು. ಇವತ್ತು ನಿಮ್ಗೆ 2,000 ಬರ್ತಾ ಇದೆ, 2,000 ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ಎಷ್ಟು ಜನ ಮದ್ಯ ವ್ಯಸನಿಗಳು ಅವರ ಮಾತೆಯರಿಗೆ ಕಷ್ಟ ಕೊಟ್ಟು ಆ ದುಡ್ಡನ್ನು ತೊಗೊಂಡೋಗಿ ಕುಡ್ತಕ್ಕೆ ಇಡ್ತಾ ಇದ್ದಾರೆ ಅನ್ನೋದು ನೀವರೆಲ್ಲೂ ಹೇಳಲ್ಲ. ನಿಮಗೆ ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಕೊಟ್ವಿ, ನೀವು ಕೊಡೋಂಥ 2,000 ರೂಪಾಯಲ್ಲಿ ನೋಟ್ಬುಕ್ಗಳ್ನು ಕೊಂಡ್ಕೊಳಕ್ಕಾಗದೇ ಇರೋಂಥ ಪರಿಸ್ಥಿತಿ ಇದೆ ಸ್ವಾಮಿ. ಮನೆಗೆ ಕೊಂಡ್ಕೊಳ್ತಕ್ಕಂಥ ಪಡಿತರಗಳೇನಿದೆ, ದವಸ ಧಾನ್ಯಗಳೇನಿದೆ, ಅದ್ರ ಬೆಲೆಗಳು ಜಾಸ್ತಿ ಆಗಿದೆ. ನೀವು ಏನೇ ಹೇಳೋಕ್ಕೆ ಬಂದ್ರೂ ಎಲ್ಲನೂ ಉತ್ತರದ ಕಡೆಗೆ ನರೇಂದ್ರ ಮೋದಿ ಬೆನ್ನು ಕಟ್ಟೋದನ್ನು ಮಾಡ್ತಾ ಇದ್ದೀರಾ ಹೊರತು ನೀವೇನು ಮಾಡಿದ್ದೀರಾ? ಅಭಿವೃದ್ಧಿ ಅಂದರೆ ಹೆಂಗೆ ಅಂತ ನಾನು ಹೇಳ್ತೀನಿ. ಸರ್ಕಾರ ಚಾಣಕ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೂವಿನಿಂದ ಮಕರಂದವನ್ನು ಹೀರಿದ ರೀತಿಯಲ್ಲಿ
ಜನರಿಗೆ ತೆರಿಗೆಯನ್ನು ಹಾಕಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಸಿದ್ದರಾಮಯ್ಯನವರು ಕುಲ್ಲ 10%, 20%, 30%, 40% ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಹಾಗಾಗಿ ಇವತ್ತು ಅವರು ಕೊಟ್ಟಿರುವಂಥ ತಾಕೀತೇನು ಗೊತ್ತಾ, ಎಲ್ಲ ಇಲಾಖೆಗಳಿಗೂ ತೆರಿಗೆಯಲ್ಲಿ ಒಂದೇ ₹1 ಕೂಡ ಎಲ್ಲೂ ಲೋಪ ಆಗಬಾರ್ದು, ಸಂಪೂರ್ಣವಾಗಿ ತೆರಿಗೆ ವಸೂಲಿ ಆಗಬೇಕು ಅನ್ನೋವಂಥ ದಬಾವಣೆಯನ್ನು ಹಾಕಿರ್ತಕ್ಕಂಥದ್ದು. ಆವಾಗ ಅಧಿಕಾರಿಗಳೇನು ಮಾಡ್ತಾರೆ, ವಿಚಲಿತರಾಗಿ ಬಾಯಿಗೆ ಬಂದ ರೀತಿಯಲ್ಲಿ ತೆರಿಗೆಯನ್ನು ಹೇರ್ತಾರೆ ಜನಗಳ ಮೇಲೆ. ಇದು ನ್ಯಾಯವೋ ತಪ್ಪೋ ನೀವೇ ನಿರ್ಧಾರ ಮಾಡಿ. ಅದಾದಮೇಲೆ ಇವತ್ತು DK ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಓಪನ್ ಆಗಿ ಬಂದು ಏನಂತ ಹೇಳ್ತಾರೆ, ಇವರು ಏನಂತ ಹೇಳಿಕೆ ಕೊಡ್ತಾರೆ, ನಾವೇನು ಪ್ರತಿ ತಿಂಗಳು ತೆರಿಗೆ ಇದು ಗೃಹಲಕ್ಷ್ಮಿ ದುಡ್ಡು ಹಾಕ್ತೀವಿ ಅಂತ ಹೇಳಿರಲಿಲ್ಲ, ನೀವು ತೆರಿಗೆಯನ್ನು ಕಟ್ತಾ ಇರಬೇಕು, ನಾವು ಆಮೇಲೆ ನಿಮಗೆ ಕೊಡ್ತಾ ಇರ್ತೀವಿ. ಈ ರೀತಿಯಾದ ಹಾರಿಕೆ ಉತ್ತರ. ಬೆಂಗಳೂರು ಇವತ್ತು ಮುಳುಗಿ ಗಬ್ಬೆದ್ದು ನಾರ್ತಾ ಇದ್ರೆ ಏನಲ್ಲಿ ಕಾವೇರಿ ನದಿಯ ಶುದ್ಧವಾದ ನೀರು ಹರ್ಕೊಂಬರುತ್ತಾ ಸ್ವಾಮಿ? ನೀವೇನಾದರೂ ಓಡಾಡ್ತಾ ಇದ್ರಾ? ಸುಕ್ಕಕ್ಕ ವಾಟರ್ ಏನು ಹೇಳಿ, ಸುಕ್ಕಕ್ಕ ವಾಟರ್. ಸುಕ್ಕಕ್ಕ ಅನ್ನೋದನ್ನು ಉಲ್ಟಾ ಮಾಡ್ಕೊಳ್ಳಿ. ಮಾಧ್ಯಮದಲ್ಲಿ ಪ್ರಶ್ನೆ ಇಂಥ ಶಬ್ದನ ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಸುಕ್ಕಕ್ಕ ವಾಟರ್, ಸುಕ್ಕಕ್ಕ ನೀರಲ್ಲಿ ಜನಗಳು ಮೊಣಕಾಲುದ್ದ ನಡ್ಕೊಂಡು ಹೋಗ್ಬೇಕು ಮನೆಗೆ ತರಕಾರಿ ತರೋದಕ್ಕೆ. ನಾಚಿಕೆ ಆಗಲ್ವೇನ್ರಿ ನಿಮಗೆ? JCBಯಲ್ಲಿ ತಂದು ನೀರು ತೋಡ್ತಿರಲ್ರಿ. ಸಾಮಾನ್ಯ ಜನರು ನಾವು ಓಡಾಡೋವಾಗ ಗೊತ್ತಾಗುತ್ತೆ, ಎಲ್ಲಿ ನೀವು ಗುಂಡಿ ಮುಚ್ಚಕ್ಕೆ ಹೋಗ್ತಿರೋ ಅದು ಹಂಪಾಗುತ್ತೆ, ಎಲ್ಲಿ ನೀವು ಹಂಪಾಕಕ್ಕೆ ಹೋಗ್ತಿರೋ ಆ ಜಾಗದಲ್ಲಿ ಗುಂಡಿ ಆಗುತ್ತೆ. ಎಲ್ಲಿ ನೀರು ಹರ್ಕೊಂಡು ಹೋಗ್ಬೇಕು ಅಲ್ಲಿ ದಿಬ್ಬಗಳನ್ನ ಹಾಕ್ಬಿಟ್ಟು ಎಲ್ಲ ಲೇಔಟ್ಗಳು ಮುಳುಗ್ಕೊಂಡು ಹೋಗೋ ರೀತಿಯಲ್ಲಿ ಇವತ್ತು ಕೊಟ್ಟಿದ್ರೆ ಇದು ಯಾವ ಜನರ ತಪ್ಪು? ಬೆಂಗಳೂರಿನ ಗೈಡ್ಲೈನ್ ವ್ಯಾಲ್ಯೂಗಳು ಜಾಸ್ತಿ ಮಾಡೋದಕ್ಕೆ ಬದಲಾಗಿ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಬಡ್ಜೆಟನ್ನು ನೀವು ಮಾಡಬೇಕಾಗಿತ್ತು. ನಿಮ್ಮ ಸಾಧನೆ ಏನಾದರೂ ಇದ್ದರೆ ಬೆಂಗಳೂರಿನ ಎಲೆಕ್ಷನ್ನು ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಇಷ್ಟು ಸುಭದ್ರವಾದ ಸರ್ಕಾರ ಇಟ್ಕೊಂಡು 136 ಸೀಟ್ಗಳನ್ನ ಇಟ್ಕೊಂಡಿರುವಂಥ ಸರ್ಕಾರ ನೀವು ಇವತ್ತು ಯಾರ್ಯಾರು ಇವತ್ತು ಇವಾಗ BJPಯಿಂದನೂ ಕೆಲವರು ನಿಮಗೆ ಸಪೋರ್ಟರ್ಸ್ ಇದ್ದಾರೆ, ಅವ್ರುಗಳನ್ನ ಕೇಸ್ಗಳಲ್ಲೆಲ್ಲ ಸಿಗಿಸಾಕೊಂಡು ಇಟ್ಕೊಂಡಿದ್ದೀರಾ. ಇಷ್ಟೆಲ್ಲ ಇದ್ದು ಸರ್ಕಾರ ಬೀಳಬಾರ್ದು ಅಂತ. ಮತ್ತು ನೀವು ಮಾಡಿದ್ದಕ್ಕೆಲ್ಲವೂ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಜನ ಶಾಸಕರನ್ನ ನೀವು ಇವತ್ತು ಅಮಾನತಲ್ಲಿ ಇಟ್ಟಿದ್ದೀರಾ. ರಾಜ್ಯಪಾಲರ ಅಧಿಕಾರವನ್ನು ಕುಂಠಿತ ಮಾಡಕ್ಕೆ ಹೊರಟಿದ್ದೀರಾ. ರಾಜ್ಯಪಾಲರು ಯಾವುದು ನಿರ್ಧಾರ ತಗೋಬಾರ್ದು ಅಂತ ಇಂತೆಲ್ಲ ಕ್ಷುಲ್ಲಕ ರಾಜಕಾರಣ ಮಾಡಿ ಇವತ್ತು ಜನರ ಕಿವಿಗೆ ನೀವು ಕಾಲಿಫ್ಲವರು ಅಂದರೆ ಹೂಕೋಸನ್ನ ಇಡ್ತಾ ಇದ್ದೀರೇನ್ರಿ? ಅವ್ರು ಚೆಂಡು ಹೂವು ಏನೋ ಇಟ್ಟಿದ್ರು, ನೀವು ಡೈರೆಕ್ಟಾಗಿ ಹೂಕೋಸನ್ನ ಇಡ್ತಾ ಇರೋದು. ಆದರೆ ಇಲ್ಲಿ ಮೂರ್ಖರಾಗಿದ್ದು ಯಾರು ಅಂತ ಹೇಳಿದ್ರೆ 7 ಕೋಟಿ ಜನ ಇದೀವಲ್ಲ ನಾವು ಕನ್ನಡಿಗರು, ನಾವು ಮೂರ್ಖರಾಗಿರೋದು. ಯಾರೇ ಇದ್ರೂ ದಯವಿಟ್ಟು ನಾನು ಹೇಳೋವಂಥ ಮಾತನ್ನ ಯಾರು ತಪ್ಪಾಗಿ ತಗೋಬೇಡಿ. ದಯವಿಟ್ಟು ಈ ಕಾಂಗ್ರೆಸ್ಸಿಗರನ್ನ ಸಮರ್ಥನೆ ಮಾಡೋಕ್ಕೆ ಹೋಗಬೇಡಿ. ಕೊನೆಗೊಂದಿನ ನಮ್ಮ ಮಕ್ಳ ಕೈಗೆ ತೆಂಗಿನ ಚಿಪ್ಪಿದೆಯಲ್ಲ ಅದನ್ನು ಸಿಗದೆ ಇದ್ದಂಗೆ ಮಾಡ್ತಾರೆ ಇವರು. ಅಂಥ ಭ್ರಷ್ಟರು ಇವರು. ನಿಜವಾಗ್ಲೂ ಯಾವುದೇ ಭ್ರಷ್ಟಾಚಾರ ನಡೆದ್ರೆ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗುತ್ತಂತೆ. ಆ ಅಧಿಕಾರಿಗಳ ಮೇಲೆ ಆಡಳಿತ ನಡೆಸ್ತಕ್ಕಂಥ ಇವರು ಶಾಸಕರಲ್ವಂತೆ. ಇದನ್ನು ಪ್ರಶ್ನೆ ಕೇಳಬೇಕು. ಯಾವತ್ತೋ ಇವತ್ತು 2000 ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಮಗುವಿನ ಭವಿಷ್ಯ, ನಿಮ್ಮ ಮನೆಯಲ್ಲಿರುವಂಥ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಮುಸುಕು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ಒಳಗೊಳಗೆ ಇವರು ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ 75 ಲಕ್ಷ ಜನ ಮುಸಲ್ಮಾನರಿದ್ದಾರೆ ಅಂತ ತೋರಿಸ್ಕೊಟ್ಬಿಟ್ಟು ಜಾತಿಗಳ ಹೆಸರಲ್ಲಿ ಹಿಂದೂಗಳನ್ನು ಕದಡಿ ಸಾಮರಸ್ಯವನ್ನು ಕದಡುವಂಥ ಕೆಲಸಕ್ಕೂ ಇವ್ರು ಕೈ ಹಾಕ್ತಾ ಇದ್ದಾರೆ. ಜಾತಿ ಜನಗಣತಿ ಕೇವಲ ರಾಹುಲ್ ಗಾಂಧಿ ಅವರಿಗೆ ಕೆಟ್ಟ ಹೆಸರು ತರದೇ ಇರೋ ರೀತಿಯಲ್ಲಿ ಜಾತಿ ಜನಗಣನೆ ಮಾಡಿ ಅಂತ ಸೂಚನೆಯನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ ಬುದ್ಧಿ ಇಲ್ವೇನ್ರಿ ಹೆಂಗೆ ಜಾತಿ ಜನಗಣನೆ ಮಾಡಬೇಕು ಅಂತ? ಅದರಲ್ಲಿ ಲೋಪಗಳಿದ್ರೆ ಆಮೇಲೆ ಸರಿಪಡಿಸ್ಕೊಳ್ಳೋಣ. ಆದರೆ ಯಾವ ಜಾತಿಗಳನ್ನು ಯಾವ ಪ್ರವರ್ಗಕ್ಕೆ ಹಾಕಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ನಿಮ್ಮ ಕೆಲಸ KPCC ಅಧ್ಯಕ್ಷ ಸ್ಥಾನ, ನೀವು ಅಲ್ಲಿ ನೋಡ್ಕೊಳ್ಳಿ. ರಾಜ್ಯದ ಜನಗಣತಿ ಒಳಗಡೆ ನೀವು ಯಾಕೆ ಬೆಟ್ಟಾಕಿ ತೋರಿಸ್ತಾ ಇದ್ದೀರಾ? ಹಾಗಾಗಿ ಇದೇನಂತ ಹೇಳಿದ್ರೆ ಇದೆಲ್ಲವೂ ಯಾವುದಿಲ್ಲ. ಜನರಿಗೆ ಮಂಕುಬೂದಿಯನ್ನು ಎರಚಬೇಕು, ತನ್ಮುಖೇನ ತಮ್ಮ ಸ್ಥಾನವನ್ನು ಗಟ್ಟಿ ಮಾಡ್ಕೊಬೇಕು, ಇನ್ನೊಂದಷ್ಟು ರಾಜ್ಯಗಳಲ್ಲಿ ಗೆದ್ದು ದೇಶವನ್ನು ಸಂಚಕಾರದ ಒಳಗಡೆ ತಂದಿಡಬೇಕು ಅನ್ನೋದೇ ಇವ್ರದ್ದು. ಇಲ್ಲಿಯವರೆಗೂ ಒಬ್ಬರು ಕಾಂಗ್ರೆಸ್ಸಿಗರು ಕೂಡ ಆಪರೇಷನ್ ಸಿಂಧೂರದ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಲಿಲ್ಲ. ಇವರೆಲ್ಲ ಇವತ್ತು ದೇಶದ ಸಮರ್ಥಕರು ಅಂತ ಬಿಂಬಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಇರಲಿ, ಯಾರೇ ಆಗಿರಲಿ, ಅವನು ಯಾವುದೇ ಪಕ್ಷದವನಾಗಿರಲಿ, ಇನ್ಕ್ಲೂಡಿಂಗ್ BJP ಅವರೇ ಯಾರಾದರೂ ಆಗಿರಲಿ, ಯಾರೋ ಕುರೇಶಿ ವಿರುದ್ಧ ಮಾತಾಡಿದ್ರು ಅಂತ ಅವನಿಗೆ ಆ ಶಾಸಕನಿಗೆ ಅಥವಾ ಆ ಸಚಿವನಿಗೆ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಿಮರಿ ಹಾಕಿದೆ. ಅವನ ಬಗ್ಗೆ ಯಾವುದು ಕ್ಷಮೆ ಕೇಳೋದು ಬೇಕಾಗಿಲ್ಲ. SIT ರಚನೆ ಮಾಡಿ ಅವನಿಗೇನು ಶಿಕ್ಷೆ ಮಾಡಬೇಕೋ ಕೋರ್ಟ್ ಮಾಡುತ್ತೆ. ಆದರೆ ನೀವು ಇವತ್ತು ಹಾದಿ ಬೀದಿಯಲ್ಲಿ ಕಂಡ ಕಡೆಯಲ್ಲಿ ಇವತ್ತು ನೀವು ಕೆಟ್ಟದಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ನನ್ನ ಭಾರತದ ಹೆಮ್ಮೆಯ ಸೇನೆಯ ವಿರುದ್ಧ ನೀವು ಇವತ್ತು ಮಾತಾಡ್ತಾ ಇದ್ದೀರಲ್ಲ, ನಿಮ್ಮದೇ ಶಾಸಕರಿಗಾಗಲಿ ನಿಮ್ಮದೇ ನಾಯಕರುಗಳಿಗಾಗಲಿ ಈ ರೀತಿಯಾಗಿ ಕೇಳಿದ್ರೆ ನಿಮ್ಮ ಉತ್ತರ ಏನಿದೆ ಸ್ಪಷ್ಟಪಡಿಸ್ಬೇಕು. ರಾಹುಲ್ ಗಾಂಧಿ ಅವರು ಎಷ್ಟು ಯುದ್ಧ ವಿಮಾನಗಳು ಬಿದ್ದೋಗಿದೆ ಅನ್ನೋದನ್ನ ಉತ್ತರ ಕೇಳ್ತಾ ಇದ್ದಾರಲ್ಲ, ಹಂಗಂದ್ರೆ ನೀವಿದ್ದಾಗ ಏನು ಮಾಡಿದ್ರಿ?
ಎಷ್ಟು ಯುದ್ಧ ವಿಮಾನಗಳನ್ನ ನೀವು ಕೊಟ್ಬಿಟ್ಟು ಹೋಗಿದ್ರಿ. ರಾಹುಲ್ ಗಾಂಧಿ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಅಪ್ಪಿತಪ್ಪಿ ಯಾವುದಾದ್ರೂ ರಾಫೆಲ್ ಜೆಟ್ ಬಿದ್ದೋಗ್ಬಿಟ್ಟಿದ್ರೆ, ಪತನ ಆಗಿದ್ರೆ ಅದನ್ನ ಇಟ್ಕೊಂಡು ಇನ್ನೊಂದಷ್ಟು ರಬ್ಬರ್ ಬ್ಯಾಂಡ್ ಥರ ಎಳೆದು ತನ್ನ ರಾಜಕೀಯದ ಬೇಳೆ ಬೇಯಿಸ್ಕೋಬೋದು ಅಂತ ಇಂಥ ಅಪಬೃದರು, ಅಪ್ರಾಮಾಣಿಕರು, ಭ್ರಷ್ಟರು ಈ ದೇಶವನ್ನು ಆಳೋದಕ್ಕೆ ಬಂದರೆ ಮುಂದೆ ಈ ದೇಶದ ಸ್ಥಿತಿ ಏನಾಗುತ್ತೋ ಭಾರತ್ ಮಾತೆನೇ ಕಾದು ನೋಡಬೇಕು ಅನ್ನೋ ವಿಷಯನ ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.